ಓಕೆ, ಸಿದ್ದರಾಮಯ್ಯನವರು ನಿನ್ನೆ ಕನಕ ಜಯಂತಿಯಲ್ಲಿ ಹೇಳಿದಂಥ ಮಾತಿದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಸಿದ್ದರಾಮಯ್ಯನವರು ದೊಡ್ಡ ಆಶಯ ಕೂಡ ಅದು. ಆಮೇಲೆ ಎಂಥ ಟೈಮಿಂಗ್ ಇಟ್ಕೊಂಡಿದ್ದಾರೆ ನೋಡಿ. ನನ್ನ ಪ್ರಕಾರ ಅನಿಸುತ್ತೆ ಇವರು ಕೆಳಗಿಳಿಯೋದಕ್ಕಿಂತ ಮೊದಲು ಇದನ್ನು ಮಾಡಿ ಹೋಗ್ತಾರೆ. ಕೆಲವರು ವಿರೋಧ ಮಾಡ್ಬೋದು, ವಿರೋಧ ಮಾಡಿದರೆ ಗಲಾಟೆ ಆಗ್ಬೋದು. ಗಲಾಟೆ ಆದರೆ ಸಿದ್ದರಾಮಯ್ಯನವ್ರಿಗೆ ಮಾಡಲಿಕ್ಕೆ ಏನಿದೆ, ನಂದು 2.5 ವರ್ಷ ಆಯ್ತಪ್ಪ ಅಂತ ಎದ್ದು ಹೋಗ್ಬೋದು. ಜಾತಿ ಗಣತಿ ಅಂದರೆ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಬರುತ್ತೆ, ಗೊತ್ತಿದೆ. ಆದರೆ ಅದರ ಲೆಕ್ಕಾಚಾರ ಕೂಡ ಬೇರೆ ಇದೆ. ಯಾಕೆ ಕುತ್ತಿಗೆಗೆ ಬರುತ್ತೆ ಅಂತಂದರೆ ಅವ್ರಿಗೆ ಅನಿಸ್ಬಿಡ್ಬೋದು, ಈ ಡಿ ಕೆ ಶಿವಕುಮಾರ್ ಒಕ್ಕಲಿಗರು, ಲಿಂಗಾಯತರು ಅದರ ಮೇಲೆ ಮುಗಿಬೀಳೋ ರೀತಿ ನೋಡಿದಾಗ ಯಾಕಾದರೂ ಈ ಕೆಲಸ ಮಾಡಿದ್ನೋ ಅನಿಸ್ಬಿಡತ್ತೆ. CM ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿಗೆ ಮುಂದಾದರೆ ಮೊದಲು ಬೇಡ ಅನ್ನೋದೇ ಡಿ ಕೆ ಶಿವಕುಮಾರ್. ಯಾಕೆಂತಂದರೆ ಈಗ ವೀಕ್ಷಕರೇ, ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತಿ ಯಾವುದಪ್ಪ ಅಂತಂದರೆ ಒಂದು ಲೆಕ್ಕ ಪ್ರಕಾರ ಲಿಂಗಾಯತರು, 2ನೇ ಅತಿ ದೊಡ್ಡ ಜಾತಿ ಒಕ್ಕಲಿಗರು ಅಂತ. ಆ ಪಟ್ಟವೇ ಹೋಗ್ಬಿಡ್ತದೆ, 3ನೇ 4ನೇ 5ನೇ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ಮೊದಲು ಬೇಡ ಅನ್ನೋದೇ ಡಿ ಕೆ ಶಿವಕುಮಾರ್. ಯಾಕಂದರೆ ಒಕ್ಕಲಿಗರ ನಾಯಕ ಅವರು. ಡಿ ಕೆ ಶಿ ಅಷ್ಟೇ ಅಲ್ಲ, ಒಕ್ಕಲಿಗರ ಶಾಸಕರದ್ದು ಅದೇ ರಾಗ. ಅನೇಕರು ಹೇಳ್ತಾರೆ ಬೇಡ ಬೇಡ ಬೇಡ. ಈ ಹಿಂದೆ ಅವರೆಲ್ಲ ಒಂದು ಸೈನ್ ಮಾಡಿದರು, ಗೊತ್ತಿದೆ. ಒಕ್ಕಲಿಗರು ಮಾತ್ರವಲ್ಲ, ಲಿಂಗಾಯತರು ಕೂಡ ಸಿಡಿದೇಳ್ತಾರೆ. ಶಾಮನೂರು ಶಿವಶಂಕರಪ್ಪ ಮುಂದಾಳತ್ವ ವಹಿಸ್ತಾರೆ. ಆಲ್ರೆಡಿ ಈ ಹಿಂದೆ ಕೂಡ ಅದಾಗಿತ್ತು. ಸಿದ್ದರಾಮಯ್ಯನ ಆಪ್ತರು ಅಂತ ಗುರುತಿಸೋರೆಲ್ಲ ಎದುರಾಳಿ ಆಗ್ತಾರೆ ಅವರಿಗೆ. ಯಾರೆಲ್ಲ? ಈಶ್ವರ್ ಖಂಡ್ರೆ ಲಿಂಗಾಯತ, ಎದುರಾಳಿ ಆಗ್ತಾರೆ. MB ಪಾಟೀಲ್ ಲಿಂಗಾಯತ, ಮುಖ್ಯಮಂತ್ರಿ ಪಟ್ಟದ ರೇಸಲ್ಲಿರೋರು, ಎದುರಾಳಿ ಆಗ್ತಾರೆ. ಆ ಕಡೆ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಸಿಡಿದೇಳ್ತಾರೆ. BJPಯ ಸಪೋರ್ಟರ್ಸ್ ಕೂಡ ಸಿಡಿದೇಳ್ತಾರೆ. ಜಾತಿ ಗಣತಿ ವರದಿ ಅಂದರೆ ಯತ್ನಾಳ್ ಸಿಡಿದೇಳ್ತಾರೆ. ಯತ್ನಾಳ್ ವಿಜೇಂದ್ರ ಜೊತೆಯಾಗಿ ಹೋರಾಟ ಮಾಡುವಂಥ ಸಾಧ್ಯತೆ ಇದೆ. ಆದರೂ ಸಿದ್ದರಾಮಯ್ಯ ರಿಸ್ಕ್ ತೆಗೆದುಕೊಳ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆದರೆ ನನ್ನನ್ನು ನೀವು ಕೇಳಿದರೆ ತಗೊಳ್ತಾರೆ. ಒಂದು ರಿಸ್ಕ್ ಬಹುಶಃ ಸಿದ್ದರಾಮಯ್ಯ ತಗೋತಾರೆ. ಕಾರಣ 6 ಕೋಟಿ, ಹತ್ರ 6 ಕೋಟಿ ಜನರನ್ನು ಸಮೀಕ್ಷೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಲೀಕ್ ಆಗಿರುವ ವರದಿ ಪ್ರಕಾರ ದಲಿತ ಮತ್ತು ST ಎರಡೂ ಸೇರಿದರೆ 1.5 ಕೋಟಿ ಅವರೇ ಆಗ್ತಾರೆ. 1.5 ಕೋಟಿ ಅವರೇ ಆಗ್ತಾರೆ. SC ಮತ್ತು ST 1.5 ಕೋಟಿ ಆಗುತ್ತೆ. 75 ಲಕ್ಷ ಮುಸ್ಲಿಮರಿದ್ದಾರೆ. ಎಷ್ಟಾಯಿತು? 1.5 ಕೋಟಿ ಪ್ಲಸ್ 2.25 ಕೋಟಿ. ಹಿಂದುಳಿದ ವರ್ಗ, ಕುರುಬ ಸೇರಿದಂತೆ ಅನೇಕ ಹಿಂದುಳಿದ ವರ್ಗ ಎಲ್ಲರೂ ಸೇರಿದಾಗ ಅದುವೇ ಹತ್ರ ಒಂದು 4.25 ಕೋಟಿ ತನಕ ಆಗುತ್ತೆ ಒಟ್ಟು. ಆಮೇಲೆ ಲಿಂಗಾಯತರು, ಒಕ್ಕಲಿಗರು ಎಷ್ಟನೇ ಪ್ಲೇಸ್ಗೆ ಹೋಗ್ತಾರೆ ಅಂತಂದರೆ, ಮೊದಲನೇ ಪ್ಲೇಸ್ SC, 2ನೇ ಪ್ಲೇಸ್ ಮುಸ್ಲಿಂ, ಆಮೇಲೆ ಹಿಂದುಳಿದ ವರ್ಗ ಗ್ರೂಪಲ್ಲಿ 4ನೇ ಸ್ಥಾನ, 5ನೇ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ವ, ಅಹಿಂದ ವರ್ಗ ಅಂತ ಬನ್ನಿ. ಈಗ ಒಕ್ಕಲಿಗರು ಓಟ್ ಹಾಕ್ತಾರೆ, ಲಿಂಗಾಯತರು ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ. ಆದರೆ BJPಗೆ ಅತಿ ಹೆಚ್ಚು ವೋಟ್ ಬ್ಯಾಂಕ್ ಯಾರ್ದು? ಲಿಂಗಾಯತರದ್ದು. ಕಾಂಗ್ರೆಸ್ಗೆ, JDSಗೆ ಅತಿ ಹೆಚ್ಚು ವೋಟ್ ಬ್ಯಾಂಕ್ ಯಾರ್ದು? JDSದು. JDSಗೆ ಅತಿ ಹೆಚ್ಚು ವೋಟ್ ಬ್ಯಾಂಕ್ ಯಾರ್ದು? ಒಕ್ಕಲಿಗರದು. ಕಾಂಗ್ರೆಸ್ಗೆ ಅತಿ ಹೆಚ್ಚು ವೋಟ್ ಬ್ಯಾಂಕ್ ಯಾರ್ದು? ಅಹಿಂದ. ಅದನ್ನೇ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದದ್ದು. ಯಾರು ಅಹಿಂದ ಅಂತಂದರೆ ಅಲ್ಪಸಂಖ್ಯಾತರು, ಮುಸ್ಲಿಮರು 75 ಲಕ್ಷ, ಹಿಂದುಳಿದ ವರ್ಗ, ಬ್ಯಾಕ್ವರ್ಡ್ ಕಾಸ್ಟ್, ಆಮೇಲೆ ದಲಿತರಲ್ಲೂ ಹಿಂದುಳಿದ ವರ್ಗದಲ್ಲೂ ಆ ಕಡೆ ಈ ಕಡೆ ಓಟ್ ಹೋಗುತ್ತೆ. ಆದರೆ 4.25 ಕೋಟಿಯ ಒಂದು ಪ್ಯಾಕೇಜ್ ಇದೆಯಲ್ಲ, ಆಮೇಲೆ ಅತಿ ಹಿಂದುಳಿದ ವರ್ಗ ಕುರುಬರು ಅಂಥೇಳಿ ಅವ್ರಿಗೇನಾದರೂ ವಿಶೇಷ ಸ್ಥಾನಮಾನಗಳು ಮುಂದಿನ ದಿನಮಾನಗಳಲ್ಲಿ ಸಿಕ್ಕಿದರೆ, ಯಾಕೆಂತಂದರೆ ಅತಿ ಹಿಂದುಳಿದ ವರ್ಗ ಅಂಥೇಳಿ ಸಿಕ್ಕಿದಂಥ ಒಂದು ಅವಕಾಶ ತಮಿಳುನಾಡಲ್ಲಿದೆ. ನಾಳೆ ಅದನ್ನು ಸವಿಸ್ತಾರವಾಗಿ ಹೇಳ್ತೀನಿ, ಅದು ಯಾವ ಕಾನೂನು ಅಂತೇಳಿ. ಸಿದ್ದರಾಮಯ್ಯನವರು ದೊಡ್ಡ ಒಂದು ವೋಟ್ ಬ್ಯಾಂಕನ್ನು ತನ್ನತ್ತ ಸೆಳೆದು ಮುಖ್ಯಮಂತ್ರಿ ಪಟ್ಟ ಬಿಟ್ಟರೂ ಕೂಡ ತನ್ನ ಫಾಲೋವರ್ಸ್ಗೆ ಅದನ್ನು ಹಸ್ತಾಂತರ ಮಾಡಿ ಹೋಗುವಂಥ ಸಾಧ್ಯತೆ ಇದೆ. ಅದು ಅಷ್ಟು ಸುಲಭದಲ್ಲಿ ಅರ್ಥ ಆಗೋದಿಲ್ಲ. ನಾಳೆ ಇನ್ನಷ್ಟು ಕ್ಲಾರಿಟಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಒಂದು ವೇಳೆ ಇಳಿಯೋದು ಪಕ್ಕ ಆದರೆ ಇದನ್ನು ಮಾಡಿನೇ ಕೆಳಗಿಳಿತಾರೆ ಅಂತ ನನಗನ್ನಿಸ್ತಾ ಇದೆ.
ಓಕೆ, ಸಿದ್ದರಾಮಯ್ಯನವರು ನಿನ್ನೆ ಕನಕ ಜಯಂತಿಯಲ್ಲಿ ಹೇಳಿದಂಥ ಮಾತಿದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಸಿದ್ದರಾಮಯ್ಯನವರು ದೊಡ್ಡ ಆಶಯ ಕೂಡ ಅದು. ಆಮೇಲೆ ಎಂಥ ಟೈಮಿಂಗ್ ಇಟ್ಕೊಂಡಿದ್ದಾರೆ ನೋಡಿ. ನನ್ನ ಪ್ರಕಾರ ಅನಿಸುತ್ತೆ ಇವರು ಕೆಳಗಿಳಿಯೋದಕ್ಕಿಂತ ಮೊದಲು ಇದನ್ನು ಮಾಡಿ ಹೋಗ್ತಾರೆ. ಕೆಲವರು ವಿರೋಧ ಮಾಡ್ಬೋದು, ವಿರೋಧ ಮಾಡಿದರೆ ಗಲಾಟೆ ಆಗ್ಬೋದು. ಗಲಾಟೆ ಆದರೆ ಸಿದ್ದರಾಮಯ್ಯವ್ರಿಗೆ ಮಾಡಲಿಕ್ಕೆ ಏನಿದೆ, ನಂದು 2.5 ವರ್ಷ ಆಯ್ತಪ್ಪ ಅಂತ ಎದ್ದು ಹೋಗ್ಬೋದು. ಜಾತಿ ಗಣತಿ ಅಂದರೆ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಬರುತ್ತೆ, ಗೊತ್ತಿದೆ. ಆದರೆ ಅದರ ಲೆಕ್ಕಾಚಾರ ಕೂಡ ಬೇರೆ ಇದೆ. ಯಾಕೆ ಕುತ್ತಿಗೆಗೆ ಬರುತ್ತೆ ಅಂತಂದರೆ ಅವ್ರಿಗೆ ಅನಿಸ್ಬಿಡ್ಬೋದು, ಈ ಡಿ ಕೆ ಶಿವಕುಮಾರ್ ಒಕ್ಕಲಿಗರು, ಲಿಂಗಾಯತರು ಅದರ ಮೇಲೆ ಮುಗಿಬೀಳೋ ರೀತಿ ನೋಡಿದಾಗ ಯಾಕಾದರೂ ಈ ಕೆಲಸ ಮಾಡಿದ್ನೋ ಅನಿಸ್ಬಿಡತ್ತೆ. ಸಿ ಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿಗೆ ಮುಂದಾದರೆ ಮೊದಲು ಬೇಡ ಅನ್ನೋದೇ ಡಿ ಕೆ ಶಿವಕುಮಾರ್. ಯಾಕೆಂತಂದರೆ ಈಗ ವೀಕ್ಷಕರೇ, ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತಿ ಯಾವುದಪ್ಪ ಅಂತಂದರೆ ಒಂದು ಲೆಕ್ಕ ಪ್ರಕಾರ ಲಿಂಗಾಯತರು, 2ನೇ ಅತಿ ದೊಡ್ಡ ಜಾತಿ ಒಕ್ಕಲಿಗರು ಅಂತ ಹೇಳಿ ಆ ಪಟ್ಟವೇ ಹೋಗ್ಬಿಡ್ತದೆ. 3ನೇ 4ನೇ 5ನೇ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ಮೊದಲು ಬೇಡ ಅನ್ನೋದೇ ಡಿ ಕೆ ಶಿವಕುಮಾರ್. ಯಾಕಂದರೆ ಒಕ್ಕಲಿಗರ ನಾಯಕ ಅವರು. ಡಿ ಕೆ ಶಿ ಅಷ್ಟೇ ಅಲ್ಲ, ಒಕ್ಕಲಿಗರ ಶಾಸಕರದ್ದು ಅದೇ ರಾಗ. ಅನೇಕರು ಹೇಳ್ತಾರೆ ಬೇಡ ಬೇಡ ಬೇಡ. ಈ ಹಿಂದೆ ಅವರೆಲ್ಲ ಒಂದು ಸೈನ್ ಮಾಡಿದರು, ಗೊತ್ತಿದೆ. ಒಕ್ಕಲಿಗರು ಮಾತ್ರವಲ್ಲ, ಲಿಂಗಾಯತರು ಕೂಡ ಸಿಡಿದೇಳ್ತಾರೆ. ಶಾಮನೂರು ಶಿವಶಂಕರಪ್ಪ ಮುಂದಾಳತ್ವ ವಹಿಸ್ತಾರೆ. ಆಲ್ರೆಡಿ ಈ ಹಿಂದೆ ಕೂಡ ಅದಾಗಿತ್ತು. ಸಿದ್ದರಾಮಯ್ಯನ ಆಪ್ತರು ಅಂತ ಗುರುತಿಸೋರೆಲ್ಲ ಎದುರಾಳಿ ಆಗ್ತಾರೆ ಅವರಿಗೆ. ಯಾರೆಲ್ಲ? ಈಶ್ವರ್ ಖಂಡ್ರೆ ಲಿಂಗಾಯತ, ಎದುರಾಳಿ ಆಗ್ತಾರೆ. MB ಪಾಟೀಲ್ ಲಿಂಗಾಯತ, ಮುಖ್ಯಮಂತ್ರಿ ಪಟ್ಟದ ರೇಸಲ್ಲಿರೋರು, ಎದುರಾಳಿ ಆಗ್ತಾರೆ. ಆ ಕಡೆ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಸಿಡಿದೇಳ್ತಾರೆ. BJPಯ ಸಪೋರ್ಟರ್ಸ್ ಕೂಡ ಸಿಡಿದೇಳ್ತಾರೆ. ಜಾತಿ ಗಣತಿ ವರದಿ ಅಂದರೆ ಯತ್ನಾಳ್ ಸಿಡಿದೇಳ್ತಾರೆ. ಯತ್ನಾಳ್ ವಿಜೇಂದ್ರ ಜೊತೆಯಾಗಿ ಹೋರಾಟ ಮಾಡುವಂಥ ಸಾಧ್ಯತೆ ಇದೆ. ಆದರೂ ಸಿದ್ದರಾಮಯ್ಯ ರಿಸ್ಕ್ ತೆಗೆದುಕೊಳ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆದರೆ ನನ್ನನ್ನು ನೀವು ಕೇಳಿದರೆ ತಗೊಳ್ತಾರೆ. ಒಂದು ರಿಸ್ಕ್ ಬಹುಶಃ ಸಿದ್ದರಾಮಯ್ಯ ತಗೋತಾರೆ. ಕಾರಣ 6 ಕೋಟಿ, ಹತ್ರ 6 ಕೋಟಿ ಜನರನ್ನು ಸಮೀಕ್ಷೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಲೀಕ್ ಆಗಿರುವ ವರದಿ ಪ್ರಕಾರ ದಲಿತ ಮತ್ತು ST ಎರಡೂ ಸೇರಿದರೆ 1.5 ಕೋಟಿ ಅವರೇ ಆಗ್ತಾರೆ. 1.5 ಕೋಟಿ ಅವರೇ ಆಗ್ತಾರೆ. SC ಮತ್ತು ST 1.5 ಕೋಟಿ ಆಗುತ್ತೆ. 75 ಲಕ್ಷ ಮುಸ್ಲಿಮರಿದ್ದಾರೆ. ಎಷ್ಟಾಯಿತು? 1.5 ಕೋಟಿ ಪ್ಲಸ್ 2.25 ಕೋಟಿ. ಹಿಂದುಳಿದ ವರ್ಗ, ಕುರುಬ ಸೇರಿದಂತೆ ಅನೇಕ ಹಿಂದುಳಿದ ವರ್ಗ ಎಲ್ಲರೂ ಸೇರಿದಾಗ ಅದುವೇ ಹತ್ರ ಒಂದು 4.25 ಕೋಟಿ ತನಕ ಆಗುತ್ತೆ ಒಟ್ಟು. ಆಮೇಲೆ ಲಿಂಗಾಯತರು, ಒಕ್ಕಲಿಗರು ಎಷ್ಟನೇ ಪ್ಲೇಸ್ಗೆ ಹೋಗ್ತಾರೆ ಅಂತಂದರೆ, ಮೊದಲನೇ ಪ್ಲೇಸ್ SC,